ಹವ್ಯಕರು ನಾವು ಹವ್ಯಕರು, ಭವ್ಯ ಚರಿತ್ರೆಯ ಬ್ರಾಹ್ಮಣರು. ಮಲ್ನಾಡೂರಲ್ಲಿ ನೆಲೆಸಿದ್ಯಾ, ಅಡಿಕೆಯ ತೋಟವ ಬೆಳೆಸಿದ್ಯಾ, ಕಡಲ ನಾಡಲಿ ನಾವಿದ್ಯಾ, ಸಾಗರ ಗಾಳಿಯ ಸವಿದಿದ್ಯಾ. ಹವ್ಯಕರು ನಾವು ಹವ್ಯಕರು, ಭವ್ಯ ಚರಿತ್ರೆಯ ಬ್ರಾಹ್ಮಣರು. ಮಂಗಳೂರು, ಮಲ್ನಾಡು. ಹವ್ಯಕರು ನಾವು ಹವ್ಯಕರು, ಭವ್ಯ ಚರಿತ್ರೆಯ ಬ್ರಾಹ್ಮಣರು. ಶ್ರೇಷ್ಠ ಪರಂಪರೆ ನಮ್ಮದು, ಜಾಣ್ಮೆಯ ಸಂತತಿ ನಮ್ಮದು. ವೈಭವದಿಂದ ಮೆರೆದೋರು, ಉನ್ನತ ಸಂಸ್ಕೃತಿ ಪಡೆದೋರು. ವೈಭವದಿಂದ ಮೆರೆದೋರು, ಉನ್ನತ ಸಂಸ್ಕೃತಿ ಪಡೆದೋರು. ಹವ್ಯಕರು ನಾವು ಹವ್ಯಕರು, ಭವ್ಯ ಚರಿತ್ರೆಯ ಬ್ರಾಹ್ಮಣರು. ಸಿರ್ಸಿ ಸಿದ್ದಾಪುರ ಹವ್ಯಕರು, ಕುಮಟ ಹೊನ್ನಾವರದ ಹವ್ಯಕರು. ಸಾಗರ ಸೀಮೆಯ ಹವ್ಯಕರು, ಪುತ್ತೂರು ಭಾಗದ ಹವ್ಯಕರು. ಕಾಸರಗೋಡಿನ ಹವ್ಯಕರು, ಮಂಗಳೂರಿನ ಹವ್ಯಕರು. ನಾವೆಲ್ಲರೂ ಅಟ್ಲಾಂಟದ ಹವ್ಯಕರು. ಹವ್ಯಕರು ನಾವು ಹವ್ಯಕರು, ಭವ್ಯ ಚರಿತ್ರೆಯ ಬ್ರಾಹ್ಮಣರು. ಹಲೋ, ಸಾರಿ ಒಂದೇ ನಿರಂಜನ, ಏನೋ ಮರೆಯ ಬಾರಿ ಅಪರೂಪಕ್ಕೆ ಫೋನ್ ಮಾಡಿದ್ದೆ. ಏನ್ ಸಮಾಚಾರ? ಎಲ್ಲ ಆರಾಮ? ಎಂತ ಅಪರೂಪನ ಮಾರಾಯ, ಮೊನ್ನೆ ಅಷ್ಟೇ ಮಾತಾಡಿದ್ನಲ್ಲ. ಅದು ಅಪರೂಪನೇ ಆತಲ್ಲ. ಹಂಗಾದ್ರೆ ನಾವ್ ಮಾತಾಡೋ ನಮ್ನಿಗೆ ಮೊನ್ನೆ ಇವತ್ತಂದ್ರೆ ಅಪರೂಪನೇ ಸಹಿಯಲ್ಲಿ. ಮತ್ತೇನ್ ಸುದ್ದಿ? ಅಲ್ದಾ, ನಾಡ್ದು ವಿಜಯನ್ ಭವನ್ ಮನೆ ಸತ್ಯನಾರಾಯಣ ಪೂಜೆ ಕರೆ ಆಯ್ತಾನ ನಿಂಗೆ? ಹೌದು ಮರಾಯ, ಮುದ್ದಾಂ ಬರ್ಲೇಬೇಕು ಹೇಳಿದ್ದ. ಎಂತಾರು ಆಗ್ಲಿ ಹೋಪದೆಯ. ಹೌದಾ, ಹಂಗಾರೆ ಸರಿ. ಹಂಗಾರೆ ಗೋಪಾಲ್ ಬಾವ, ಅಶ್ವಿನಿ ಬಾವ, ಪ್ರಕಾಶ್ ಬಾವ, ಚೇತನ್ ಬಾವ, ಚಂದನ್ ಬಾವ ಎಲ್ಲ ಬರ್ತಿದ್ವಡ. ಒಂದ್ ಮಿನಿ ಬಸ್ಸೇ ಬುಕ್ ಮಾಡ್ತಿದ್ದಾಗ ಗಪ್ಪ ಹೊಡ್ಕೊಂಡು ಹೋಪ. ಹೊಡಿಲ್ಯಾ? ಚಲೋ ಆಯ್ತು. ಅವೆಲ್ಲ ಬರ್ತಾ ಇದ್ರೆ ಬಾರಿ ಚಲೋ ಅನ್ನತ್ತಲ್ಲ. ನಿನ್ ಕಾವಲ್ ಸಂಚೆ ಒಂದು ತಪ್ಪದ ಮರ್ಯಾಡ. ಮತ್ತೆ ಸಂತಿಗೆ ಒಂದೆರಡು ತುಳಸಿ ಡಬ್ಬನು ಹಾಕಿ ಬಂದ್ಬಿಡು. ಒಡ್ಡಿಲಿ ಆ ತರದಿದ್ರು ಚೇತನ್ ಬಾವ ತಗ. ಸರಿ, ಹಂಗಾರೆ ನಾಡ್ದು ಸಿಗುವ. ಹಂಗಾರೆ ಹಾ, ಅಡಿಲ್ಯಾ? ಸಿಗೋಣ ಹಂಗಾರೆ. ಹಲೋ, ಕೃಷ್ಣ ಭಾವನ. ಓ, ಅಲ್ಲಿ ಎತ್ತೀರ ಕಲ್ಲಡ್ಕತ್ತೀರಾ? ಅಲ್ಲಿನೊಂದು 5 ಕಿಲೋಮೀಟರ್ ಕಬಕ ಸಿಕ್ಕುತ್ತೋಳಿ ನಿಂಗೋಗೆ. ಕಬಕಲ್ಲಿ ನಿಂಗ ಪುತ್ತೂರು ವಿಟ್ಲ ರೋಡಿಲಿ ಟರ್ನ್ ಮಾಡಿಕೊಳ್ಳಿ, ರೈಟ್ ಸೈಡ್ ತಿರ್ಕೊಳ್ಳಿ. ಮತ್ತೆ ನಿಂಗ ಒಂದ್ 2 ಕಿಲೋಮೀಟರ್ 2 ಫರ್ಲಾಂಗ್ ದೂರ ನಿಂಗೋಗಿ ಇಡ್ಕಿ ಸೊಸೈಟಿ ಸಿಕ್ಕುತ್ತು. ಇಡ್ಕಿ ಸೊಸೈಟಿಲಿ ನಿಂಗ ಪೂರ್ವಕ್ಕೆ ಟರ್ನ್ ಆಯ್ಕದವ. ಪೂರ್ವಕ್ಕೆ ಟರ್ನ್ ಆಗಿ 1 ಫರ್ಲಾಂಗ್ ನಿಂಗ ಹೋಗಿ ಅಪ್ಪಗ ನಿಂಗ ಒಂದು ಕವಲು ದಾರಿ ಸಿಕ್ಕುತ್ತು.
ಅಲ್ಲಿ ನಿಂಗ ಈಶಾನ್ಯ ರೋಡ್ ಹೆಂಗ ಹೋಯ್ಕು ಕವಲ್ದಾರ ನಿಂಗ ಗೊಂತಾವುತ್ತು ಅಲ್ಲಿ ಒಂದು ಎಂಗಳ ಎಮ್ಮೆ ಮರಿಕೊಂಡಿರ್ತಿ ಏವಗಳುದೆ ಆತಲದು ಮತ್ತೆ ಮುಂದೆ ಹೊತಪ ಇನ್ನೊಂದು ಕವಲ್ದಾರಿ ಸಿಕ್ಕುತ್ತು ಅಲ್ಲಿ ನಿಂಗ ರಜ್ಜ ಪಶ್ಚಿಮದ ಹೊಡೆಂಗೆ ಹೋಯ್ಕು ನಿಂಗ ಗೊಂತಪ್ಪಲ್ಲ ಇನ್ನೊಂದಲ್ಲಿ ಗಂಧಾಳಿ ಮರ ಇದ್ದು ಅಲ್ಲಿ ಒಂದು 12 ಗೊನೆ ಹಾಕೊಂಡಿದ್ದಲ್ಲಿ ಆ 12 ಗೊನೆ ಫಸ್ಟ್ ಕ್ಲಾಸ್ ದೊಡ್ಡ ದೊಡ್ಡ ಗೆಂದಾಳಿ ಇದು ಬೊಂಡದಿದ್ದು ಗೊಂತಾತಲ್ದು ಅದ್ರ ಕುಡಿದ್ರೆ ಖುಷಿ ಆಯ್ತು. ರಜ್ಜ ಮುಂದೆ ಬಂದಪ್ಪಗ ನಿಂಗೋಗ ಎಂಗಳ ಗೇಟು ಕಾಣತ್ತು. ಆ ಗೇಟಿಲಿ ಬರ್ಕೊಂಡಿದ್ದು ಮೊದಲ ಗುಂಡಿ ಹೇಳಿಕೊಂಡು ನಿಂಗ ಒಳ ಬಂದ ಕೂಡಲೇ ನಾಯಿ ಬೊಬ್ಬೆ ಹಾಕಲು ಶುರು ಮಾಡ್ತು. ಹೆಂಗೋ ಸಿಕ್ಕುತ್ತು ಹೆಂಗ ನಿಂಗೋಗೆ ವೆಯ್ಟ್ ಮಾಡಿಕೊಂಡು ಕೂಯ್ದೆಯೋ ನಿಂಗ ಬಂದ ಮೇಲೆ ಪೂಜೆ ಶುರು ಮಾಡುದು ಆಗದೋ ಸರಿ ಹಂಗಾರೆ ನಿಂಗೆ ಬನ್ನಿ ಕಾಮ ಹಂಗಾರೆ ಆದಷ್ಟು ಬೇಗ ಬನ್ನಿ. ಓಕೆ ಹಂಗಾರೆ ಸರಿ. ಶೀಲೋ ಇವೆಲ್ಲ ಹೆರಟಿದವು ಕಬಕ ಹತ್ರ ಎತ್ತಿದ್ದವು. ಈಗ ನಾವೀಗ ಅವು ಬಂದಪ್ಪ ಒಂದು 8-10 ಜನ ಟೆಂಪಲ್ ಇದ್ದವು. ಅವಕ್ಕೆಲ್ಲರಿಗೊಂದು ಚಾ ಕಾಫಿ ಎಲ್ಲ ಮಾಡು. ಮಡಿಕೇರಿನ ತಂದ ಫಸ್ಟ್ ಕ್ಲಾಸ್ ಕಿರಣ ರಶ್ಮಿ ತೈಂದವಾದ ಮೊನ್ನೆ 15% ಚಿಕೋರಿ ಹಾಕಿದ ಕಾಫಿ ಅದರ ಕುಡಿದ್ರೆ ಖುಷಿ ಎಕ್ಕವಕ್ಕೆ. ಮತ್ತೆ ಕಾಫಿ ಚಾ ಕುಡಿಯದ್ದ ನಮ್ಮ ಇವೆಲ್ಲ ಇದ್ದವಲ್ದ ಎಂತದು ವೆಹಿಗನ್ ಎಲ್ಲ ಅಭ್ಯಾಸ ಇಪ್ಪರು ಇದ್ದಾರೆ. ಅವಕ್ಕೆ ಬೇಕಾಗಿ ಒಂದು ಬೆಲ್ಲ ನೀರುದೆ ಉಪ್ಪಿನಕಾಯಿ ನೀರುದೆ ಮಡಿಕೋ. ಹೆಂಗೆ ರೆಡಿ ಇದ್ದೋ? ಎಲ್ಲ ರೆಡಿ ಇದ್ದು, ಕಾಫಿಯೂ ರೆಡಿ ಇದ್ದು, ಚಾಕ್ಕೆ ಮಾತ್ರ ಹೊಡಿ ಹಾಕುದು ಒಂದು ಬಾಕಿ ಇದ್ದು. ಹಾ ಬನ್ನಿ ಬನ್ನಿ ಬನ್ನಿ, ಅವು ಬಂದವು. ಬನ್ನಿ ಬನ್ನಿ ಬನ್ನಿ. ಏನು ಒಳಿ ಕೇಳಿದೆ ಎಲ್ಲರ ಹತ್ರ. ಏನು ಶೀಲೋ ಏನು ಹೇಳಿದ್ರೆ ಅವಕ್ಕೆ ಗೊಂತಾಗ ಅವರ ಊರ್ಲಿ ಎಲ್ಲ ಅದಕ್ಕೆ ಸೌಖ್ಯವೋ ಆರಾಮವೋ ಹೇಳಿ ಕೇಳುದು ಅಂತ ಆತಾ. ಓ ಹಂಗ ಎಲ್ಲ ಆರಾಮು. ಎಲ್ಲ ಸೌಖ್ಯವಾ? ಅರೆ ರಶ್ಮಿ, ನೀ ಯಾವಾಗ ಬಂದೆ? ನಾನು ಉದಿಯಪ್ಪಗಳೇ ಬಂದೆ. ಪೂಜೆ ತಯಾರಿಗೆ ಸಹಾಯ ಮಾಡುಲೆ ಹೇಳಿ. ಉದಯ ಅಪ್ಪ ಅಂದ್ರೆ ಎಂತದೆ? ಉದಿಯಪ್ಪಗ ಅಂದ್ರೆ ಬೆಳಗಾಗಿ ಹೇಳೆ ಸ್ವಾತಿ. ಓ ಹಾಂಗ ಆತು. ಚೇತಣ್ಣ ಕವಿತೆ ಯಾಕೆ ಬಂದಿಲ್ಲ? ಅರೆ ಶೀಲಕ್ಕ, ಗೊತ್ತಿದ್ದಲ್ಲೇ ನಿನಗೆ. ಅದು ಮಾಡಿ ಪರೀಕ್ಷೆ ನಡೀತಾ ಇದ್ದು. ಅದು ಕವಿತನ್ ಪರೀಕ್ಷೆಯೋ ಮಾಡಿ ಪರೀಕ್ಷೆಯೋ ಗೊತ್ತಿಲ್ಲದೆ ನೀನೇ ಕೇಳ್ಬಿಡು. ಹಾ ಶಿಶ್ರು ವೇತನ್ ಎಂತಕ್ ಹಂಗ ಹೇಳ್ತೀಯ? ತಡಿ ಕವಿತನ ಹತ್ರ ಹೇಳ್ಕೊಡ್ತೀನಿ. ಆಶಾ ಸುಮ್ನೇರೆ, ನಿಂಗೆ ಈ ಕವಿತಂದು ಗೊತ್ತಿದ್ದಲ್ಲೇ. ಹೆಂಗಾತು ಪ್ರಯಾಣ ಎಲ್ಲ ಸುಖದಲ್ಲಿ ಬಂದಿರೋ? ಈಗ ಹೈವೇ ಎಂತ ಫಸ್ಟ್ ಕ್ಲಾಸ್ ಹೈವೇ, ಒಳ್ಳೆ ವಿಮಾನದಲ್ಲಿ ಬಂದಂಗೆ ಆತು. ಹನಿ ತ್ರಾಸ ಆಚಿಲ್ಲ. ಒಳ್ಳೆ ಗಪ್ಪ ಹೊಡ್ಕೊಂಡು ಒಂದೆರಡು ಕವಳ ಜಗ ತುಪ್ಪದೊಳಗೆ ಬಂದ್ ಮುಟ್ಟಿಗಿದ್ಯಾ ನಂಗ. ಆತು ಚಾ ಕಾಫಿ ಎಲ್ಲ ಕುಡಿದು ಮುಗಿಸಿತ್ತು ಒಳ್ಳೆ. ಆದ್ರೆ ನಾವು ಭಟ್ರು ರೆಡಿ ಆಯ್ದವು, ರಂಗೋಲಿ ಹಾಕಿ ಆಯ್ದು, ಹೂಗು ರೆಡಿ ಇದ್ದು, ತುಳಸಿ ರೆಡಿ ಇದ್ದು. ಹಂಗೆ ನಾವು ಈಗೆಲ್ಲ ಪೂಜೆಗೆ ಶುರು ಮಾಡ್ಲೇ ರೆಡಿ ಆಯ್ದು. ಬನ್ನಿ ಪೂಜೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಅತ್ತಿಗೆ, ನೀ ಹಾಡ್ ಚಲೋ ಹೇಳ್ತಿಯಲ್ಲ, ಒಂದ್ ಹಾಡ್ ಹೇಳೆ. ನಿಂಗನ್ನು ಎಲ್ಲ ಚಲೋ ಹೇಳ್ತ್ರೆ ಸಗುಡಿ ನಿಂಗ ಎಲ್ಲರೂ. ಹಾ ಹೇಳಣ. ಹೇಳುವ ಆಶಾ ಒಟ್ಟಿಗೆ ಹೇಳುವ. ಸತ್ಯನಾರಾಯಣ ಗಾರತಿ ಬೆಳಗಿರೆ ನಿತ್ಯ ಅಚ್ಯುತಗೆ ಕೇಶವಗೆ ನಿತ್ಯದಿ ಭಜಿಸುವ ಭಕ್ತರ ಸಲಹುವ ಮೋಕ್ಷ ಸ್ವರೂಪಗೆ ಮೋದರಲಿ. ಸತ್ಯನಾರಾಯಣ ಗಾರತಿ ಬೆಳಗಿರೆ ಕಾಮಜನಕ
ಮತ್ಸ್ಯ ರೂಪವ ಧರಿಸಿ ವಾರಿಧಿಯೋಳು ಸಂಚರಿಸಿದಗೆ ಸೋಮಸುರನ ಕೊಂದು ವೇದ ಭೂಮಿಗೆ ತಂದ ಮಾಧವಗೆ ಮಧುಸೂದನಗೆ ಸತ್ಯನಾರಾಯಣ ಗಾರತಿ ಬೆಳಗಿರೆ ನಿತ್ಯ ಅಚ್ಯುತಗೆ ಕೇಶವಗೆ. ಆರತಿ ಆಯ್ತು, ಪ್ರಸಾದ ಎಲ್ಲ ತಗೊಂಡಾತಲ್ದ, ಹೊತ್ತಾತು ಎಲ್ಲ ಬನ್ನಿ ಉಂಬಲೆ. ಇವ್ರ ಬರೀ ಸಾರು ಮಾತ್ರ ಮಸ್ತ್ ಮಾಡ್ತವ ನೋಡು. ಕೈ ತೊಳಕ ಬಂದು ಮೂಸ್ಕೊಂಡ್ರು ಪರಮಳ ಬತ್ತು ನೋಡು. ತಬಕ್ ತಗೊಂಬಾರ ಇತ್ಲಾಗೆ ಒಂದು ಅದ್ರಲ್ಲಿ ಕವಳದ್ ತಬಕು ಬರೀ ನಾ ಹೇಳೋದು ತಬಕು ಅಂತಂದ್ರೆ ಎಲ್ಲ ಸುಣ್ಣ ಬಣ್ಣ ಎಲ್ಲ ಇದ್ದ ನೋಡೋದ್ರೊಳಗೆ ಆಮೇಲೆ ಒಂದು ಕವಳ ಹಾಕಿ ಬಿಡುವ. ರಶ್ಮಿ, ನಾವು ಹೊರಡುವ ಲೇಟ್ ಆಯ್ತು. ನಾಳಂಗೆ ಹಲಸಿನ ಹಪ್ಪಳ ಮಾಡಕ್ಕೂ ಹೇಳಿ ಹಲಸಿನಕಾಯಿ ಎಲ್ಲ ಕೊಯ್ಸಿ ಮಡಗಿದ್ದೆಯ. ತಯಾರಿ ಮಾಡ್ಲಿದ್ದು ಹೆಂಗ ಹೇಳ್ತೀಯಾ? ಓ, ಹಲಸಿನ ಹಣ್ಣಿನ ಹಪ್ಪಳನ ಒಟ್ಟಿಗೆ ಮಾಡಲೆ ಮಜಾ ಆಗ್ತು. ನಂಗಳು ಎಲ್ಲಾ ಬರ್ತವೆ ರಶ್ಮಿ, ಹೆಲ್ಪ್ ಮಾಡಲೆ. ನಂಗೂ ಎಲ್ಲ ಹೆಂಗಳು ಬತ್ತೆಯ ಗಮ್ಮತ್ತಾವ್ತು. ಎಲ್ಲರೂ ಬಂದರೆ ಗಮ್ಮತ್ತಕ್ಕೂ, ಎಲ್ಲರೂ ಖಂಡಿತ ಬನ್ನಿ. ಹೆಂಗ್ಸ್ರೆಲ್ಲ ಹಪ್ಪಳ ಮಾಡಲ್ಲ ಹೊಂಟವಲ್ಲಿ, ನಮ್ಗೆಂತ ಕೆಲಸ ಇಲ್ಲಿ? ಇಸ್ಪಿಟ್ನ ಪಟ್ಟಿದ್ರೆ ಇಸ್ಪಿಟ್ ಅರವಾಗಿತ್ತು. ನಾನು ಯಾವ್ದಕ್ಕೆ ಇರ್ಲಿ ಹೇಳಿ 2 ಪುಟ್ಟು ಹಾಕೊಂಡೆ ಬದುಕಿದೆ ಬ್ಯಾಗಲ್ಲಿ. ಹೌದನ, ಮತ್ ತಡ ಅಂತದು ತೆಕಿ ಹಚ್ಚೆ ಬಿಡಣ. ಬನ್ನಿ ಬನ್ನಿ, ಎಲ್ಲ ಸೌಖ್ಯವಾ? ಹಾ, ಆರಾಮು. ಹಪ್ಪಳ ಮಾಡಲು ಎಲ್ಲ ರೆಡಿ ಇದ್ದಂಗ್ ಕಾಣ್ತು. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಶುರು ಮಾಡ್ಬಿಡ್ವೋ. ಒಣಗ್ಸುಲೆ ಬಿಸಿಲು ಕಮ್ಮಿ ಆಗ್ತು ಕಡೆಗೆ. ಹಪ್ಪಳವ ಮಾಡೇಕು ಮನೆಯೋರು ಒಟ್ಟಾಗಿ, ಹಪ್ಪಳವ ಮಾಡೇಕು ಮನೆಯೋರು ಒಟ್ಟಾಗಿ, ನಪ್ಪಳಿಸಿ ತಿಂಬಲಕ್ಕು ಸುಟ್ಟು ಹಾಕಿ. ಹಪ್ಪಳವ ಮಾಡೇಕು ಮನೆಯೋರು ಒಟ್ಟಾಗಿ, ನಪ್ಪಳಿಸಿ ತಿಂಬಲಕ್ಕು ಸುಟ್ಟು ಹಾಕಿ. ತುಪ್ಪವೋ ಎಣ್ಣೆಯೋ ಕಿಟ್ಟೆಕ್ಕು ಸರಿಯಾಗಿ, ಒಪ್ಪಣ್ಣ ಒಪ್ಪಕ್ಕ ತಿಂದು ಮುಗುಸಿ. ತುಪ್ಪವೋ ಎಣ್ಣೆಯೋ ಕಿಟ್ಟೆಕ್ಕು ಸರಿಯಾಗಿ, ಒಪ್ಪಣ್ಣ ಒಪ್ಪಕ್ಕ ತಿಂದು ಮುಗುಸಿ. 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 ಕಾಯಿ ಹೋಳಿನ ಕೂಡಿ ಅಗಿಯಕ್ಕು, ಬೆಲ್ಲವೋ ಕಾಯಿ ಹೋಳಿನ ಕೂಡಿ ಅಗಿಯಕ್ಕು, ಹಲ್ಲಿಲ್ಲೇ ಅಜ್ಜಂಗೆ ತಿಂಬದೆಂಗೆ. ಬೆಲ್ಲವೋ ಕಾಯಿ ಹೋಳಿನ ಕೂಡಿ ಅಗಿಯಕ್ಕು, ಹಲ್ಲಿಲ್ಲೇ ಅಜ್ಜಂಗೆ ತಿಂಬದೆಂಗೆ. ಕಲ್ಲಿಲಿ ಗುದ್ದೆಕ್ಕು ಹಪ್ಪಳವ ಹೊಡಿ ಮಾಡಿ, ಕಲ್ಲಿಲಿ ಗುದ್ದೆಕ್ಕು ಹಪ್ಪಳವ ಹೊಡಿ ಮಾಡಿ. ಬೆಲ್ಲಕಾಯಿಯ ಕಲಸಿ ತಿನ್ನಿ ಹಾಂಗೆ, ಬೆಲ್ಲಕಾಯಿಯ ಕಲಸಿ ತಿನ್ನಿ ಹಾಂಗೆ. ಹಪ್ಪಳವ ಮಾಡೇಕು ಮನೆಯೋರು ಒಟ್ಟಾಗಿ, ಹಪ್ಪಳವ ಮಾಡೇಕು ಮನೆಯೋರು ಒಟ್ಟಾಗಿ, ನಪ್ಪಳಿಸಿ ತಿಂಬಲಕ್ಕು ಸುಟ್ಟು ಹಾಕಿ. ಹಪ್ಪಳವ ಮಾಡೇಕು ಮನೆಯೋರು ಒಟ್ಟಾಗಿ, ನಪ್ಪಳಿಸಿ ತಿಂಬಲಕ್ಕು ಸುಟ್ಟು ಹಾಕಿ. ಕಳ್ಳ, ನನ್ನ ಫೋನ್ ತಕೊಂಡು ವಿಡಿಯೋ ಗೇಮ್ ಆಡ್ತಾ ಇದ್ಯಾ? ನಾನು ಫೋನ್ ಎಲ್ಲಿ ಹೇಳಿ ಎಲ್ಲಾ ಕಡೆ ಹುಡುಕ್ತಾ ಇದ್ದೆ. ಕಡು ಕಡು. ರಶ್ಮಿ, ನಿನ್ನ ಮಗ ಕೂಗ್ತಾ ಇದ್ದ ನೋಡು.
ಕೂಗ್ಲಿ ಬಿಡು ಶೀಲಕ್ಕ. ಎಲ್ಲೇ ಕೂಗ್ತಾ ಇದ್ದ, ಅಳ್ತಾ ಇದ್ದ ಪಾಪ. ತೀಡಡ ಮಗ. ಪಟ್ಟಿಂಗ, ಅವಂಗ್ ಎಂತಾರು ಮಾಡಿದ್ಯಾನ ನೀನು? ಇಲ್ಲ ಅಮ್ಮ, ನಾನೇನು ಮಾಡಿದ್ನಲ್ಲ, ನಾನ್ ನನ್ ಪಾಡಿಗೆ ಆಡ್ತಾ ಇದ್ದೆ. ಅಕ್ಕ ಫೋನ್ ಸ್ನ್ಯಾಚ್ ಮಾಡ್ತು. ಫೋನ್ ಎಲ್ಲ ಸಾಕ್ರ, ಹೊರಗೆ ಆಟಾಡಿ. ರಶ್ಮಿ, ಎಂತ ವಿಚಾರ ಮಾಡ್ತಾ ಇದ್ಯೆ? ಹಪ್ಪಳ ಅಂತೂ ಮಾಡಿ ಆತು. ನಾಳೆ ತಿಂಡಿಗೆ ಎಂತ ಮಾಡುದು ಹೇಳಿ ಆಲೋಚನೆ ಮಾಡ್ತಾ ಇದ್ದೆ. ನಾನು ಅದೇ ಆಲೋಚನೆ ಮಾಡಿದೆ ರಶ್ಮಿ. ಎಂತ ಮಾಡುವ? ಅದ್ ನಮ್ಗೆಲ್ಲರಿಗೂ 20 ದಿನ ಇನ್ನು ಯೋಚನೆ ಸೈ. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ, ಬೇರೆ ಎಂತ ಇಲ್ಲೇ. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಎಲ್ಲವೂ ಮಾಡಿರೆ ಹೊಟ್ಟೆಗೂ ಒಳ್ಳೆದು, ತಿಂಬಲು ರುಚಿಯಾಯಿತು. ಎಲ್ಲವೂ ಮಾಡಿರೆ ಹೊಟ್ಟೆಗೂ ಒಳ್ಳೆದು, ತಿಂಬಲು ರುಚಿಯಾಯಿತು. ಚುಯ್ ಚುಯ್ ರಟ್ಟಿದ್ದರ ಉದ್ದುದು ಹೇಳಿರೆ ಸಾಕು ಸಾಕಾಯ್ತು. ಚುಯ್ ಚುಯ್ ರಟ್ಟಿದ್ದರ ಉದ್ದುದು ಹೇಳಿರೆ ಸಾಕು ಸಾಕಾಯ್ತು. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಉದ್ದಿನ ದೋಸೆ ಮಾಡುವ ಹೇಳಿರೆ ಮೊದಲೇ ಕಡೆಯಕ್ಕೂ. ಉದ್ದಿನ ದೋಸೆ ಮಾಡುವ ಹೇಳಿರೆ ಮೊದಲೇ ಕಡೆಯಕ್ಕೂ. ಮಸಾಲೆ ದೋಸೆ ಆಯೇಕಾದರೆ ಬೇಗ ಏಳಕ್ಕೂ. ಮಸಾಲೆ ದೋಸೆ ಆಯೇಕಾದರೆ ಬೇಗ ಏಳಕ್ಕೂ. ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿರೆ ಬರ್ತಿ ತಿಂದೋತು. ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿರೆ ಬರ್ತಿ ತಿಂದೋತು. ಇಡ್ಲಿ ಪಾತ್ರೆ ತೊಳವದು ಹೇಳಿರೆ ಕೈಯೇ ಬಚ್ಚುತ್ತು. ಇಡ್ಲಿ ಪಾತ್ರೆ ತೊಳವದು ಹೇಳಿರೆ ಕೈಯೇ ಬಚ್ಚುತ್ತು. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಉದಿಯಪ್ಪ ಗಾಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ. ಎಲ್ಲ ಸೇರಿ ಹಪ್ಪಳ ಮಾಡಿ ಬಾರಿ ಮಜಾ ಬಂತು. ನಮ್ ಕಡೆಗೆ ಆಲೆಮನೆ ವಿಶೇಷ. ಎಲ್ಲರೂ ನಮ್ಮನೆ ಆಲೆಮನೆ ಬನ್ನಿ ಅಕ್ಕ, ಮಸ್ತ್ ಮಜಾ ಮಾಡೋಣ. ಡಿಲೆ ಡಿಲೆ ಬತ್ಯ, ಮಸ್ತ್ ಮಜಾ ಮಾಡೋಣ. ಹಾಯ್ ವಿಜಯಣ್ಣ, ಶೀಲಕ್ಕ ಬನ್ನಿ ಬನ್ನಿ. ಕಿರಣ್, ರಶ್ಮಿ ಬನ್ನಿ ಬನ್ನಿ, ಎಲ್ಲ ಅಪರೂಪದ ಅತಿಥಿಗಳು. ಅಶ್ವಿನಿ, ನೀನ್ ರಜಾ ಚಳಿ ಹೇಳಿದ್ದೆ ಮಾರಾಯ. ಇದೆಂತ ಚಳಿ, ನಡುಗುತ್ತು ನಡುಗುತ್ತು. ವಿಜಯಣ್ಣ ಅಂದಿ, ಶೀಲಕ್ಕ ಅಂದಿ, ಕಿರಣ ಅಂದಿ, ರಶ್ಮಿ ಅಂದಿ. ಎಲ್ರು ಮಾತಾಡ್ಸಿ. ಅರೇ ಗೋಪಾಲ್ ಬಾವ, ನಿನ್ ನೋಡಿದ್ನೇ ಇಲ್ಲೇ. ಪಾವೋ ಅಂದಿ. ಓ ಅಂದಿ ಆಶಾ. ಇದೆಂತ ಶೀಲ, ಎಲ್ಲರೂ ಹಂದಿ ಹಂದಿ ಹೇಳ್ತಾ ಇದ್ವು. ಹಲೋ ವಿಜಯಣ್ಣ, ಅದು ಹಂದಿ ಅಲ್ದೋ ಮರಯ್ಯ, ಅದು ಹಂದಿ ಹೇಳಿ. ಅದು ನಂಗಳ ಕಡೆಗೆ ಮನೆಗೆ ಬಂದವಕ್ಕೆ ಮಾತಾಡಿಸೋ ಪದ್ಧತಿ ಅಷ್ಟೇ. ಅಕ್ಕಯ್ಯೋ ಅಂದಿ, ಬಾವಯ್ಯೋ ಅಂದಿ, ಕಕ್ಕಯ್ಯೋ ಅಂದು ಹೇಳಿ ಮಾತಾಡಿಸ್ತಾ ಅಷ್ಟೇಯ. ನೀ ಹಂದಿ ಅನ್ಕೊಂಡಿದ್ದೀಯಾ? ಓ ಹಾಂಗೋ. ಎಲ್ಲರಿಗೂ ಬಿಸಿ ಬಿಸಿ ಚಾ ತಗಬತ್ತಿ. ಚಾ ಅಡ್ಡಿಲಿಯ ಕಾಫಿನಾ?
ಅಲ್ಲದೆ ಫಿಲ್ಟರ್ ಕಾಫಿ ಆದ್ರೆ ನಂಗೂ ಒಂದು ಕಪ್ ಬೇಕೇ? ಅಲ್ದ ಕೃಷ್ಣ, ಈ ಸಲ ಸ್ವಲ್ಪ ಜಾಸ್ತಿನೇ ಚಳಿ ಬೀಳ್ತಾ ಇದ್ದ. ಇವತ್ತು ಬೆಳಗ್ಗೆ ಇಬ್ಬರಿ ನೋಡಿದ್ಯಾ ನೀನು? ಹೌದು ಮಾರಾಯ, ಬೆಳಗ್ಗೆ ದೇವ್ರಿಗೆ ಹೂ ಕೊಯ್ಯೋದು ಅಂದ್ರೆ ಒಳ್ಳೆ ಸಾಹಸ ಮಾಡ್ದಂಗೆ ಹೇಳಿ. ಮೈಕೆ ಎಲ್ಲ ಸರಿಯಾಗಿ ಕೊಬ್ಬರಿ ಎಣ್ಣೆ ಹೆಚ್ಕೊಳ್ದಿದ್ರೆ ಮಾರಾಯನೆ ಎಲ್ಲ ಬದಿಗೂ ಒಡದ್ ಚೂರಾಗಿ ಹೋಗ್ತಾ ಈ ಸತಿ. ಇವತ್ ಚಳಿ ನೋಡಿದ್ರೆ ಇವತ್ ರಾತ್ರಿ ಒಂದೆರಡು ಕಂಬ್ಳಿ ಸಾಕಾಗ್ತಿಲ್ಯಾನ, 4 ಕಂಬ್ಳಿನೇ ಬೇಕನ. ಚಳಿ 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 ಬೆಳಗಿನ ಜಾವ ರಾಶಿ ಚಳಿ, ರಾತ್ರಿ ಮನ್ಗಕ್ಕಾದ್ರೆ ನಾ ಕಂಬ್ಳಿ ಹೊದ್ಕಳಿ, ನಿನ್ಕಂಡು ಬಂದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ಕ್ಯಾಳಿ, ಹಚ್ದೆ ಇದ್ರೆ ಕಣ್ಕಂಡಲ್ಲಿ ಒಡ್ದ್ ಹೋಗ್ತು ನೋಡ್ಕ್ಯಾಳಿ. ಚಳಿ 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 ತೊಗ್ಗ ಒಲ್ಲೆ ಬೆಂಕಿಲ್ಲಿ, ನಿಂಗವೆಲ್ಲ ಚಳಿ ಕಾಯಿಸ್ಕ್ಯಾಳಿ ಕಾಯಿಸ್ಕ್ಯಾಳಿ. ಚಳಿ 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 ಕಸ ಬಕ್ಕು ನೋಡ್ಕ್ಯಾಳಿ, ನಿಂಗವ್ ಯಾವ್ದಕ್ಕೂವ ಕಸದ ಗುಳ್ಗೆ ಇಟ್ಕೊಳ್ಳಿ. ಚಳಿ ರಾಶಿ ಬಿದ್ದಂತು ಮೈ ಕೈ ಒಡ್ದೋಗ್ತು, ಒಡ್ದಿದ್ ಕೈ ನೋಡಿರೆ ಹಪ್ರನ್ ಹಾವಂಗ್ ಕಂಡೋಗ್ತು, ತುಟ್ಟಿ ಒಡ್ದೆ ಹೋದ್ರಂತು ರಾಶಿ ಹೇಸ್ಗೆಣ್ಣೆ ಕಾಣ್ತು, ಚಳಿ ಹಿಂಡಿ ಒಡ್ದ್ರಂತು ಟ್ರಾಕ್ಟರ್ ಟೈಯರ್ ಹಂಗ್ ಕಾಣ್ತು. ಚಳಿ 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 ಬೆಳಗಿನ ಜಾವ ರಾಶಿ ಚಳಿ, ರಾತ್ರಿ ಮನ್ಗಕ್ಕಾದ್ರೆ ನಾ ಕಂಬ್ಳಿ ಹೊದ್ಕಳಿ, ನಿಂಕಂಡು ಬಂದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ಕ್ಯಾಳಿ, ಹಚ್ಚದೆ ಇದ್ರೆ ಕಣ್ಕಂಡಲ್ಲಿ ಒಡ್ದ್ ಹೋಗ್ತು ನೋಡ್ಕ್ಯಾಳಿ. ಟೈಮ್ ವೇಸ್ಟ್ ಮಾಡಿದ್ರು, ಆಲೆ ಮನೆಗೆ ಹೋಗಿ ಬಂದ್ಬಿಡುವ. ಒಬ್ನಾಲ್ ಕುಡ್ಕ ಬಂದಂಗ ಆತು, ಕೊಪ್ಪರಿಗೆ ಹತ್ರ ಚಳಿ ಕಾಸ್ಕ ಬಂದಂಗ ಆತು. ಹೌದೌದು, ಆ ಅಲೆಮನೆ ಬಾಳ ಅಪರೂಪ ಮಾರಾಯ. ಆ ಸಟ್ನಿ ತಯಾರಿಗೆ ಎಲ್ಲ ಬೇಗ ಹೊರಡೋಣ. ಗಣಪತಿ, ಮನೆಗೆ ನೆಂಟರು ಬಂದರೆ ನಾವೆಲ್ಲ ಆಲೆ ಮನೆ ಕಡೆಗೆ ಹೊರಟಿದ್ದೇವೆ. ಈಗ ಒಂದ್ 4 ಒಳ್ಳೆ ದಾಸ್ ಕಬ್ಬು ಕಳ್ಸಿಡು. ಹೋಪನೋ ಬಾವಬಾ ಹೋಪನೋ ಬಾವಬಾ ಹೋಪನೋ ಬಾವಬಾ ಅಲೆ ಮನೆಗೆ, ಹೋಪನೋ ಬಾವಬಾ ಹೋಪನೋ ಬಾವಬಾ ಹೋಪನೋ ಬಾವಬಾ ಜಡ್ಡಿಗದ್ದೆಗೆ. ಎಂದೊಂದು ಬೈಕು ಇದ್ದು ಊರವ್ಕೆಲ್ಲ ಕರಿಯ ಇದ್ದು, ಹೋಪನೋ ಬಾವಬಾ ಹೋಪನೋ ಬಾವಬಾ ಹೋಪನೋ ಬಾವಬಾ ಅಲೆ ಮನೆಗೆ. ಆಲೆ ಮನೆ ಫಸ್ಟ್ ಟೈಮ್ ನೋಡಿದ್ದಾನು. ಕಬ್ಬಿನ ಹಾಲು, ಚುಡುವ ಮೆಣಸಿನ ಬಜ್ಜಿ, ಬಿಸಿ ಬೆಲ್ಲ ಎಲ್ಲ ಗಮ್ಮತ್ತಾತು. ಅದು ತೊಳೆದವು ಮಾಡೋದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಮಣ್ಣಿ ತುಪ್ಪನು ಬೆಸ್ಟ್ ಆಗಿತ್ತು. ನೊರೆ ಬೆಲ್ಲ ಬೆಣ್ಣೆ ಫಸ್ಟ್ ಕ್ಲಾಸ್ ಕಾಂಬಿನೇಷನ್, ಆದ್ರೆ ಬಾಯಿ ಎಲ್ಲ ಸಿಸಿ ಆತು. ಏನ್ ಮಾಡುದೀಗ? ಇರು ಒಳ್ಳೆ ಜೀರಿಗೆ ಮಿಡಿ ಉಪ್ಪಿನಕಾಯಿ ಇದ್ದು ಕೊಡ್ತಿ. ನಂಗೂ ಒಂದ್ ಮಿಡಿ ಇಟ್ಬಿಡೆ. ಇದು ಮಿಡಿ ಎಲ್ಲಿ ಸಿಕ್ಕಿತ್ತು ಆಶಾ? ಓ, ಇದಾ ಗೋಪಾಲಣ್ಣನ್ ಮನೆದು ಸಾಗರ ಬದಿ ಉಪ್ಪಿನಕಾಯಿ ಮಿಡಿ, ಅಪ್ಪೆ ಮಿಡಿ ಫೇಮಸ್. ಹಾ, ಈ ಸಲ ಬರ್ತೆ ಕಸ್ತೂರ್ಬಾಯಿಂದು. ನಮ್ಮನೇಲಿ ಇನ್ನೊಂದ್ 2 ತಿಂಗಳಲ್ಲಿ ಮಿಡಿ ಕೊಯ್ಯಕ್ ಆಗ್ತಿಲ್ಲ, ಅಷ್ಟು ಬಂದ್ಬಿಡ್ತು. ಎಲ್ಲರೂ ಬನ್ನಿ, ಬೇಕಾದಷ್ಟು ಕೊಡ್ತಿ. ಹಂಗಾದ್ರೆ ಈಗ ಸಾಗರಕ್ಕೊಂದು ಟ್ರಿಪ್ ಹಾಕುದೆ ಗೋಪಾಲಣ್ಣ. ಗೋಪಾಲಣ್ಣ ನೋಡು, ಹೆಂಗೆಲ್ಲ ಬಂದ್ಬಿಟ್ಯಾ. ನಿಮ್ ಮನೆಗೆ ಜೀರೆ ಮೆಡಿಗೆ ತಗೊಂಡಪ್ಪಲ್ಲ ಬಂದದ್ದು. ಒಂದ್ ಲಾಯಕ್ ಮೆಡಿ ಉಪ್ಪಿನಕಾಯಿ ಹಾಕಿಕ್ಕದ ಈ ವರ್ಷ.
ಓ ಬರ್ರೋ ಎಲ್ಲರೂ, ನಿಂಗೆಲ್ಲ ಬರ್ತೀನಿ ಅಂತಾನೆ ನಿನ್ನೆನೆ ಮಿಡಿಕ್ ವಹಿಸಿಟ್ಬಿಟ್ಟಿದ್ದೆ. ಇದೆಂತದ ಮಾರ್ಚ್ ತಿಂಗಳಲ್ಲಿ ಇಷ್ಟು ಶೆಕೆ ಈ ಸಲ? ಈಗಲೇ ಇಷ್ಟು ಶೆಕೆ ಆದ್ರೆ ಇನ್ನು ಏಪ್ರಿಲ್ ಮೇಲೆ ಎಂತದೇನ? ಯೋಚನೆ ಮಾಡಿಡ್ದ ತಣ್ಣಗೆ ಒಂದ್ ಸ್ವಲ್ಪ ಶರ್ಬತ್ ಮಾಡಿಸ್ತೀರು. ಈಗ ಊಟದ ಟೈಮ್ ಆಗುತ್ತೆ, ಈಗೆಲ್ಲ ಶರ್ಬತ್ ಎಲ್ಲ ಬಾರ್ದಾಗಿತ್ತು, ಊಟ ಮೆತ್ತಿಲ್ಲ. ಹಂಗಾದ್ರೆ ಊಟನೇ ಮಾಡ್ಬಿಡು ನಡೀರಿ. ತಂಪಾಗ ಒಂದ್ ಸ್ವಲ್ಪ ಒಳ್ಳೆ ಶುಂಠಿ ತಂಬ್ಳಿ, ಮಜ್ಜಿಗೆ ತಂಬ್ಳಿ, ಅಪ್ಪೆ ಹುಳಿ, ಬೂದ್ ಗೋಜು ಎಲ್ಲ ಮಾಡ್ಸಿಟ್ಟಿದ್ದಿ, ಊಟ ಮಾಡೋಣ ನಡೀರಿ. ಅಪ್ಪೆ ಹುಳಿ, ಮಜ್ಜಿಗೆ ತಂಬ್ಳಿ, ಬಾಯೆಲ್ಲ ನೀರ್ ಬಂದತ್ತು. ಹೆಂಗಕ್ಕಿವ ಅಪ್ಪೆ ಹುಳಿ ಮಜ್ಜಿಗೆ ತಂಬ್ಳಿ ಮಾಡೋದ್ರೆ ಉಂದೆಂತನ್ನ. ಅಪ್ಪೆ ಹುಳಿ ಮಜ್ಜಿಗೆ ತಂಬ್ಳಿ ಮಾಡೋದ್ರೆ ಉಂದೆಂತನ್ನ. ಈ ಬಿಸಿಲಲ್ಲಿ ಸಾರು ಹುಳಿ ಉಂಬ್ಲಾಗ್ತನ. ತಂಪಾಗಿ ಕುಡಿಯ ತಂಬ್ಳಿ ಮಾಡೋದ್ರೆ ಕುಡಿಯದೆಂತನ್ನ. ತಂಪಾಗಿ ಕುಡಿಯ ತಂಬ್ಳಿ ಮಾಡ್ದೋದ್ರೆ ಕುಡಿಯೋದೆಂತನ್ನ. ಆ ಬೆಂಡೆಕಾಯಿ ಸಾರ್ನ ಕುಡಿಯೋದು ಹೌದಾನ. ಜೀರಿಗೆ ತಂಬ್ಳಿ ಜೀವಕ್ಕಷ್ಟು, ಶುಂಠಿ ತಂಬ್ಳಿ ಬಾಡಿ ಮಸ್ತು, ಮಾಂಕಾಯಿ ತಂಬ್ಳಿ ಇನ್ನೂ ಟೆಸ್ಟ್. ಒಂದೊಂದ್ ದಿವ್ಸ ಒಂದೊಂದ್ ತಂಬ್ಳಿ. ಕಣ್ಚಿಕಾಯಿ ಅಪ್ಪೆ ಹೋಳಿ, ಹುಣಸೆ ಬಟ್ನ ಅಪ್ಪೆ ಹೋಳಿ, ಮಾವಿನ ಮಿಡಿ ಅಪ್ಪೆ ಹೋಳಿ ಮಾಡ್ಕೊಂಡು ಎರಡು ಹೊತ್ತು ಎರಡೆರಡು ಸಲ ಹಾಕೊಂಡು ಬನ. ಎರಡು ಹೊತ್ತು ಎರಡೆರಡು ಸಲ ಹಾಕೊಂಡು ಬಾರ್ಸನ. ಹವ್ಯಕರು ನಾವು, ಹವ್ಯಕರು, ಭವ್ಯ ಚರಿತ್ರೆಯ ಬ್ರಾಹ್ಮಣರು. ಯಜ್ಞವ ಹಿಂದೆ ಮಾಡ್ತಿದ್ಯಾ, ಪ್ರಾಜ್ಞರು ನಾವು ಆಗಿದ್ಯಾ. ಯಜ್ಞವ ಹಿಂದೆ ಮಾಡ್ತಿದ್ಯಾ, ಪ್ರಾಜ್ಞರು ನಾವು ಆಗಿದ್ಯಾ. ವಿಜ್ಞಾನ ಯುಗ ಈ ಬಂಜು, ಅಜ್ಞಾನದಲ್ಲೂ ನಾವು ಮುಂದು. ವಿಜ್ಞಾನ ಯುಗ ಈ ಬಂಜು, ಅಜ್ಞಾನದಲ್ಲೂ ನಾವು ಮುಂದು. ಹವ್ಯಕರು ನಾವು, ಹವ್ಯಕರು, ಭವ್ಯ ಚರಿತ್ರೆಯ